ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಮಂಗಳವಾರದ ಬೆಳ್ಳಂಬೆಳಗ್ಗೆ ನ್ಯೂಸ್ 18 ಕನ್ನಡದಲ್ಲಿ ನಿನ್ನೆ ನಡೆದಂತಹ ಬೆಳವಣಿಗೆ ಮತ್ತು ಇವತ್ತಾಗುವಂತಹ ಸುದ್ದಿ 30 ನಿಮಿಷಗಳಲ್ಲಿ 30 ಸುದ್ದಿ ನಿಮ್ಮ ಮುಂದೆ ಬರ್ತಾ ಇದೆ. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಮೊದಲನೇ ಸುದ್ದಿ ಕಡೆ ಗಮನ ಹರಿಸೋಣ. ಬೆಂಗಳೂರಿನಲ್ಲಿ ಬಿಬಿಎಂಪಿ ಕಸದ ಲಾರಿಗೆ 14 ವರ್ಷದ ಬಾಲಕಿ ಅಕ್ಷಯ ಸಾವನ್ನಪ್ಪಿದ್ದಾರೆ. ಹೆಬ್ಬಾಳದ ಹತ್ರ ಪೊಲೀಸ್ ಠಾಣೆ ಮುಂದೆನೆ ಸರಣಿ ಅಪಘಾತ ಸಂಭವಿಸಿತು. ಅಪಘಾತದಲ್ಲಿ ಬಾಲಕಿ ಅಕ್ಷಯ ಸಾವನ್ನಪ್ಪಿದ್ದಾರೆ. 4 ಜನಕ್ಕೆ ಗಾಯ ಆಗಿದೆ. ಯಲಹಂಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಾಲಕಿ ಅಕ್ಷಯ ಮರಣೋತ್ತರ ಪರೀಕ್ಷೆ ನಡೆಯಿತು. ಮರಣೋತ್ತರ ಪರೀಕ್ಷೆ ಮುಗಿಸಿ ಪೋಷಕರಿಗೆ ಮೃತದೇಹವನ್ನು ಹಸ್ತಾಂತರಿಸಿದರು. ತುಮಕೂರಿನ ಮಧುಗಿರಿ ತಾಲೂಕಿನ ಚಿಕ್ಕದಾಳವಟ್ಟ ಗ್ರಾಮಕ್ಕೆ ಅಕ್ಷಯ ಮೃತದೇಹ ಕೊಂಡೊಯ್ಯಲಾಯಿತು. ಇವತ್ತು ಚಿಕ್ಕದಾಳವಟ್ಟ ಗ್ರಾಮದಲ್ಲಿ ಅಕ್ಷಯ ಅಂತ್ಯಕ್ರಿಯೆ ನಡೆಯುತ್ತೆ. ನನ್ನ ಕೈಲಿ ಆಯ್ತಾ ಇಲ್ಲ. SLC ಬುಕ್ ಕೊಡ್ತಾರೆ ಅಂದ್ಬಿಟ್ಟು ಬೆಳಗ್ಗೆ ಹೇಳ್ಬಿಟ್ಟು ಹೋದ್ಲು. ಬುಕ್ ಕೊಡ್ತಾರೆ, ತರ್ತೀನಿ ಮಮ್ಮಿ ಇವತ್ತು ನಾನು SLC ಟ್ಯೂಷನ್ಗಾದ್ರೂ ಸೇರ್ಕಮ್ಮ ಅಂದರೆ, ಇಲ್ಲ ಮಮ್ಮಿ ನಾನು ಮನೇಲೇ ಕೂತ್ಕೊಂಡು ಓದ್ತೀನಿ ಅಂತ ಹೇಳಿದ್ಲು. ಇವಳು ನೆನ್ಸ್ಕೊಂಡ್ರೇನ ಆಯ್ತಾ ಇಲ್ಲ ಸರ್. ಏನಾದರೂ ಒಂದು ಮಾತ್ರ ಕೊಟ್ಬಿಡಿಯಪ್ಪ, ನಾನು ಕೊಡ್ದು ಬಿಡ್ತೀನಿ. ಸರ್ಕಾರನೆಲ್ಲ ತಿದ್ದಕ್ಕೆ ನಾವ್ಯಾರು ಸರ್? ನಾವೇ ಸೇಫ್ಟಿ ಆಗಿರ್ಬೇಕಾಗಿತ್ತೇನೋ ಅನ್ಸುತ್ತೆ. ಇಲ್ಲೆಲ್ಲ ತಿದ್ದಕ್ಕಾಗುತ್ತಾ ಸರ್? ಇಲ್ಲೆಲ್ಲ ತಿದ್ದಕ್ಕಾಗುತ್ತಾ ಸರ್? ಹೋಗ್ಲಿ, ನಾವು ಹುಷಾರಲ್ಲಿ ನಾವಿರ್ಬೇಕಾಗಿತ್ತು. BBMPನೂ ಯಾರನ್ನೂ ದೂಷಣೆ ಮಾಡಿ ಇಲ್ಲ ಸರ್. ಈ ಸಲ ಎಕ್ಸಾಮ್ ಬಂದು ನಾನು 10ನೇ ಕ್ಲಾಸ್ ಆಗ್ತಿದ್ದೆ, ಚೆನ್ನಾಗಿ ಓದು ಪೈಲಟ್ ಆಗ್ತೀನಿ ಚಿಕ್ಕಪ್ಪ. ನಾನು ಪೈಲಟ್ ಅಂದರೆ ನನಗೆ ತುಂಬ ಇಷ್ಟ. ಎಲ್ಲ ಹೇಳೋಳು ಸರ್. ಆಮೇಲೆ ಎಲ್ಲ ಹೇಳೋಳು. ಐಫಿಲ್ ಟವರ್ಗೆಲ್ಲ ಅಂದರೆ ತುಂಬ ಇಷ್ಟ ನನಗೆ. ಒಂದು ಟೀ ಶರ್ಟ್ಗಳು ತಗೊಳ್ಳಿ, ಬರೀ ಐಫಿಲ್ ಟವರ್ ಇರೋವಾಗ ತಗೊಳ್ಳೋಳು. ನೀವು ಹೊರಟೋಗ್ಬಿಟ್ಲು ಸಾರು, ಹೊರಟೋಗ್ಬಿಟ್ಟು. ಅಪಘಾತದ ಬಗ್ಗೆ ಹೆಬ್ಬಾಳದ ಶಾಸಕ ಬೈರತಿ ಸುರೇಶ್ ಮಾತಾಡಿದ್ರು. ಈ ಘಟನೆ ಕಾರಣರಾದವರ ವಿರುದ್ಧ ಕ್ರಮ ಆಗಬೇಕು. ಈ ಬಗ್ಗೆ ಸರ್ಕಾರಕ್ಕೆ ಹಾಗೂ ಬಿಬಿಎಂಪಿ ಒತ್ತಾಯ ಮಾಡ್ತೀನಿ ಅಂತ ಹೇಳಿಕೆ ಕೊಟ್ಟರು. ಅಷ್ಟೇ ಅಲ್ಲ, ಮೃತ ಬಾಲಕಿ ಕುಟುಂಬಕ್ಕೆ ವೈಯಕ್ತಿಕವಾಗಿ 2 ಲಕ್ಷ ಪರಿಹಾರ ಕೊಡ್ತೀನಿ. ಸರ್ಕಾರ ಹಾಗೂ ಬಿಬಿಎಂಪಿ ಕೂಡ ಪರಿಹಾರ ನೀಡಬೇಕು ಅಂತ ಆಗ್ರಹಿಸಿದರು. ಆದ್ದರಿಂದ ಇವತ್ತು ನಾನು ಸರ್ಕಾರನ ಮತ್ತು BBMPನ ಎರಡನ್ನೂ ಸಹ ನಾನು ಇವತ್ತು ಆಗ್ರಹ ಮಾಡಿದ್ದೀನಿ. ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಕೂಡಲೇ ತನಿಖೆ ನಡೆಸಿ ಅವ್ರ ಮೇಲೆ ತೀಕ್ಷ್ಣವಾದ ಕ್ರಮ ತಗೋಬೇಕು ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ. ಕಮಿಷನರು ಅದಕ್ಕೆ ಎಸ್ ಅಂತ ಹೇಳಿದ್ದಾರೆ. ಸತ್ತವ್ರಿಗೆ ಮತ್ತೆ ಬೆಲೆ ಕಟ್ಟಕ್ಕೇನಾಗಲ್ಲ ಅಂತ ಹಣದಿಂದ ನಾನು 2 ಲಕ್ಷ ರೂಪಾಯಿನ ಮೂರ್ತಿ ಕೊಡ್ತಾ ಇದ್ದೀನಿ. ಮತ್ತೆ BBMP ಅವ್ರಿಗೂ ಹೇಳಿದ್ದೀನಿ. ಮೇಕೆದಾಟು ಅಣೆಕಟ್ಟು ವಿರೋಧಿಸಿ ತಮಿಳುನಾಡು ವಿಧಾನಸಭೆಯಲ್ಲಿ ಸರ್ವಾನುಮತದ ನಿರ್ಣಯ ಅಂಗೀಕಾರವಾಗಿದೆ. ಮೇಕೆದಾಟು ಯೋಜನೆಗೆ ಕರ್ನಾಟಕ ಸರ್ಕಾರ ಬಜೆಟ್ನಲ್ಲಿ ಹಣ ನೀಡಿದ ನಿರ್ಧಾರದ ವಿರುದ್ಧ ತಮಿಳುನಾಡು ಜಲಸಂಪನ್ಮೂಲ ಸಚಿವ ದುರೈ ಮುರುಗನ್ ನಿರ್ಣಯ ಮಂಡಿಸಿದರು. ಇನ್ನು ಸಿಎಂ ಬಸವರಾಜ ಬೊಮ್ಮಾಯಿ ತಮಿಳುನಾಡು ಸರ್ಕಾರದ ವಿರುದ್ಧ ಕಿಡಿಕಾರದರು. ತಮಿಳುನಾಡು ವಿಧಾನಸಭೆಯಲ್ಲಿ ಮೇಕೆದಾಟು ಯೋಜನೆ ವಿರುದ್ಧ ಕೈಗೊಳ್ಳಲಾಗಿರುವ ನಿರ್ಣಯ ಕಾನೂನು ಬಾಹಿರವಾಗಿದೆ ಅಂತ ಸಿಎಂ ಬೊಮ್ಮಾಯಿ ಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ವಿಧಾನಸಭೆ ಕಲಾಪದಲ್ಲಿ ನಿನ್ನೆ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು BS ಯಡಿಯೂರಪ್ಪನವರನ್ನ ಹಾಡಿ ಹೊಗಳಿದ್ರು. ಯಡಿಯೂರಪ್ಪನವ್ರು ಬಿಟ್ಟರೆ ಇನ್ಯಾರಿಗೂ ಜವಾಬ್ದಾರಿ ಇಲ್ಲ, ಯಡಿಯೂರಪ್ಪನವರು ಮಾತ್ರ ಕಲಾಪದಲ್ಲಿ ಇರ್ತಾರೆ, BSYಗೆ ಇರೋ ಜವಾಬ್ದಾರಿ ಬೇರೆಯವ್ರಿಗೆ ಇಲ್ಲ ಅಂತ ಸಚಿವರು ಗೈರು ಹಾಜರಾಗಿದ್ದಕ್ಕೆ ಸಿದ್ದರಾಮಯ್ಯನವರು ಕಿಡಿಕಾರರು. ಸದಸ್ಯರು ಚರ್ಚೆ ಮಾಡಬೇಕಾದ್ರೆ ಸಚಿವರು ಇರಬೇಕು, ಸದಸ್ಯರು ಮಾತನಾಡೋದನ್ನ ಸಚಿವರು ಬರೆದುಕೊಂಡು ಉತ್ತರ ಕೊಡಬೇಕು ಅಂತ ಸಿದ್ದು ಹೇಳಿದರು. ಆಯ್ತಪ್ಪ, ಕನ್ಸರ್ನ್ ಮಿನಿಸ್ಟರ್ ಇರಲಿಲ್ಲ, ಬೇರೆ ಮಿನಿಸ್ಟರ್ ಆದರೂ ಕೂಡ ಅವ್ರು ಹೇಳ್ದದನ್ನು ಬರ್ಕೋಬೇಕಲ್ಲ, ಕೂತ್ಕೊಂಡು ಅವ್ರಿಗೆ ಪಾಸ್ ಆನ್ ಮಾಡಬೇಕಲ್ಲ. ನಾಳೆ ಹೆಂಗೆ ಉತ್ತರ ಕೊಡೋದು? ಹೆಂಗೆ? ಯಡಿಯೂರಪ್ಪನವ್ರು ಒಬ್ಬರು ಬಿಟ್ಟರೆ ಬೇರೆ ಯಾರಿಗೂ ಜವಾಬ್ದಾರಿ ಇಲ್ಲ ಇಲ್ಲಿ. ಯಡಿಯೂರಪ್ಪನವ್ರನ್ನೇ ಮುಂದ್ಗಡೆ ಕೂಡಿಸೋದು ಒಳ್ಳೆ. ಇಲ್ಲೇ ಇದ್ರು, ಸೋಮಶೇಖರ್ ಬಂದ್ರು, ಅಶೋಕ್ ಅವ್ರು ಬಂದ್ರು, ನೋಡಿ ಬರ್ತಾ ಇದ್ದಾರೆ ಒಬ್ಬೊಬ್ರೆ. ಇಲ್ಲಿ ಅವಾಗಿಂದ ಎಲ್ಲಿದ್ರಿ? ಅಲ್ಲ, ನಾನು ಬರ್ಲಿಲ್ಲ, ನಾನು ಬರ್ದೇ ಹೋದ್ರೆ ನಾನು ನನ್ನ ಇಲಾಖೆ ಮೇಲೆ ಮಾಡ್ತಾ ಇರೋದು, ಚರ್ಚೆ ಮಾಡ್ತಾ ಇರೋದು. ಆಯ್ತು. ವಿಧಾನಸಭೆಯಲ್ಲಿ ಅನ್ನಭಾಗ್ಯ ಯೋಜನೆ ವಿಚಾರವಾಗಿ ಕಾಂಗ್ರೆಸ್ನ UT ಖಾದರ್, ಬಿಜೆಪಿ ಶಾಸಕ ಅರವಿಂದ್ ಬೆಲ್ಲದ್ ನಡುವೆ ಮಾತಿನ ಚಕಮಕಿ ನಡೆಯಿತು. ಕೇಂದ್ರ ಸರ್ಕಾರದ ಯೋಜನೆಯನ್ನ ಸಿದ್ದರಾಮಯ್ಯನವರು ನಮ್ಮ ಅನ್ನಭಾಗ್ಯ ಯೋಜನೆ ಅಂತಿದ್ದಾರೆ ಅಂತ ಬೆಲ್ಲದ್ ಕಿಡಿಕಾರರು. ಅನ್ನಭಾಗ್ಯ ಯೋಜನೆಯನ್ನ ಪರಿಚಯಿಸಿದ್ದೇ ಸಿದ್ದರಾಮಯ್ಯನವರು ಅಂತ UT ಖಾದರ್ ತಿರುಗೇಟು ಕೊಟ್ಟರು. ಅನ್ನಭಾಗ್ಯ ಯೋಜನೆ ಕುರಿತು ಕಾಂಗ್ರೆಸ್ನ ಪ್ರಿಯಾಂಕ ಖರ್ಗೆ, UT ಖಾದರ್ ಹಾಗೂ ಬಿಜೆಪಿಯ ನಡಹಳ್ಳಿ ಅರವಿಂದ್ ಬೆಲ್ಲದ್ ನಾಗೇಂದ್ರ ನಡುವೆ ಜಟಾಪಟಿ ಕೂಡ ನಡೆಯಿತು. ಸಿಎಂ ಬಸವರಾಜ ಬೊಮ್ಮಾಯಿಗೆ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಪತ್ರ ಬರೆದಿದ್ದಾರೆ. ನಮ್ಮ ಮೆಟ್ರೋ ಯೋಜನೆಯನ್ನ ತಮಿಳುನಾಡಿನ ಹೊಸೂರುವರೆಗೆ ವಿಸ್ತರಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಕೃಷ್ಣಗಿರಿ ಸಂಸದ ಡಾಕ್ಟರ್ ಚಲ್ಲಕುಮಾರ್ ಈ ಮನವಿಯನ್ನ ಮಾಡಿದ್ದಾರೆ. ಅವರ ಮನವಿಯನ್ನು ಪರಿಶೀಲಿಸಿ ಅಂತ ಸಿದ್ದರಾಮಯ್ಯನವರು ಸಿಎಂಗೆ ಪತ್ರ ಬರೆದು ಮನವಿ ಮಾಡಿದ್ದಾರೆ. 3,000ಕ್ಕೂ ಹೆಚ್ಚು ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಹೊಸೂರಿನಲ್ಲಿವೆ. ಹೀಗಾಗಿ ಬೆಂಗಳೂರು ಹೊಸೂರು ಮಧ್ಯೆ ಮೆಟ್ರೋ ಮಾರ್ಗ ಕಲ್ಪಿಸುವಂತೆ ಮನವಿ ಮಾಡಿದರು.
ಉಕ್ರೇನ್ನಿಂದ ಅರ್ಧಕ್ಕೆ ವಾಪಸ್ಸಾಗಿರುವ ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡುವ ಭರವಸೆ ಸಿಕ್ಕಿದೆ. ಸಚಿವ ಸುಧಾಕರ್ ಮತ್ತು ವಿದ್ಯಾರ್ಥಿಗಳ ಜೊತೆ ನಡೆದಂತಹ ಸಭೆಯಲ್ಲಿ ಈ ತೀರ್ಮಾನ ಆಗಿದೆ. ಪರಿಶೀಲನೆಗೆ ಸಮಿತಿಯನ್ನೂ ಸರ್ಕಾರ ರಚನೆ ಮಾಡಿದೆ ಅಂತ ಡಾಕ್ಟರ್ ಸುಧಾಕರ್ ಹೇಳಿದರು. ಉಕ್ರೇನ್ನಿಂದ ವಾಪಸ್ ಆದವರಿಗೆ ಬಹುತೇಕ ಉಚಿತ ಶಿಕ್ಷಣ, ರಾಜ್ಯದ 60 ಮೆಡಿಕಲ್ ಕಾಲೇಜುಗಳಲ್ಲಿ ಶಿಕ್ಷಣಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ. ಅಷ್ಟೇ ಅಲ್ಲ, ಶುಲ್ಕ ಕಟ್ಟದೆ ಮೆಡಿಕಲ್ ಶಿಕ್ಷಣ ಮುಂದುವರಿಸಬಹುದು ಅಂತ ಸಚಿವ ಡಾಕ್ಟರ್ ಸುಧಾಕರ್ ಭರವಸೆ ಕೊಟ್ಟರು. ಸ್ಟಡೀಸು ಮತ್ತು ಅವರು ಕ್ಲಿನಿಕಲ್ ಎಕ್ಸ್ಪೋಜರು ಇದನ್ನು ಕಂಟಿನ್ಯೂ ಆಗಲಿಕ್ಕೆ ನಮ್ಮ ಇನ್ಸ್ಟಿಟ್ಯೂಷನ್ಸಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಅದಕ್ಕೆ ಅವ್ರೇನು ಫೀಸ್ ಕಟ್ಟಬೇಕಾಗಿಲ್ಲ, ಯಾವ ಫೀಸು ಅವ್ರು ಕಟ್ಟಬೇಕಾಗಿಲ್ಲ. ಅವರು ಫ್ರೀಯಾಗಿ ಇಲ್ಲಿ ಸೇರಿಕೊಂಡು ಅದೆಲ್ಲ ಮುಂದುವರಿದೆ. ಅವರಿಗೆ ಪರ್ಮನೆಂಟಾಗಿ ಏನು ಸೊಲ್ಯೂಷನ್ ಮಾಡ್ಬೋದು, ಹೇಗೆ ಈ ಒಂದು ಬ್ಯಾಚಸ್ಗೆ ನಾವು ರಕ್ಷಣೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಈ ಸಮಿತಿ ನಮಗೆ ವರದಿ ಕೊಡುತ್ತೆ. ಆ ವರದಿಯನ್ನು ಇಟ್ಕೊಂಡು, ಆ ವರದಿಯನ್ನು ತೆಗೆದುಕೊಂಡು ನಾವು ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಮತ್ತು NMC ಜೊತೆ ನಾವು ಮಾತಾಡ್ತೀವಿ. ಬಿಜೆಪಿಯವರ ಅಜೆಂಡಾ ಸಮಾಜವನ್ನ ಹಾಳು ಮಾಡುವ ಕೆಲಸ ಅಂತ ಮಾಜಿ ಸಿಎಂ HD ಕುಮಾರಸ್ವಾಮಿ ಕಿಡಿಕಾರದರು. ಸಮಾಜದಲ್ಲಿ ದ್ವೇಷ ಬಿತ್ತುವ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ. ಇಂತಹ ಗುಣಗಳನ್ನ ತಲೆ ತುಂಬಿಸ್ಕೊಳ್ಳುವ ಅವಶ್ಯಕತೆ ನನಗಿಲ್ಲ. ಮಾನವೀಯತೆ, ತಾಯಿಯ ಹೃದಯವನ್ನು ಇಟ್ಕೊಂಡು ಜೀವನ ಮಾಡ್ತಿದ್ದೀವಿ. ಬಿಜೆಪಿಯವರ ತಿಳುವಳಿಕೆಯನ್ನು ಕಲಿಯೋ ಅಗತ್ಯ ಇಲ್ಲ. ಅಂತಹ ತಿಳುವಳಿಕೆ ಕಲಿತ್ರೆ ಸಮಾಜ ಹಾಳಾಗುತ್ತೆ ಅಂತ ಬಿಜೆಪಿ ನಾಯಕರಿಗೆ HD ಕುಮಾರಸ್ವಾಮಿ ಟಾಂಗ್ ಕೊಟ್ಟರು. ನಾನು ಚಿಕ್ಕ ವಯಸ್ಸಿನಿಂದಲೇ ರಾಮಾಯಣ, ಮಹಾಭಾರತ, ಮಾನವೀಯ ಮೌಲ್ಯಗಳನ್ನು ಕಲ್ತ್ಕೊಳ್ತಕ್ಕಂಥ ವಿಷಯಗಳನ್ನೇ ನಾನು ಗ್ರಹಿಸ್ಕೊಂಡಿರ್ತಕ್ಕಂಥದ್ದು. ಈಗ ಇವರ ಇದೆಯಲ್ಲ ಅಜೆಂಡಾ, ಈ ಅಜೆಂಡಾ ಸಮಾಜ ಹಾಳು ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆಯಲ್ಲ, ಸಮಾಜದಲ್ಲಿ ದ್ವೇಷದ ಒಂದು ರಾಜಕಾರಣಗಳು, ಆ ರೀತಿಯ ತಲೆ ತುಂಬಿಸ್ಕೊಳ್ಳೋದು ನನಗೆ ಅವಶ್ಯಕತೆ ಇಲ್ಲ. ಮಾನವೀಯತೆ, ತಾಯಿಯ ಒಂದು ಹೃದಯ, ಅದನ್ನು ಹೃದಯದಲ್ಲಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ದೇವೆ ನಾವು. ಇವರಿಂದ ನಾವು ಯಾವುದು ಕಲಿಬೇಕಾದ ಅವಶ್ಯಕತೆ ಇಲ್ಲ. ತಿಳುವಳಿಕೆ ಮೂಡಿಸ್ಕೊಳ್ಳೋದು, ಅಂತ ಒಂದು ತಿಳುವಳಿಕೆ ಇವರಿಂದ ಕಲಿತರೆ ಸಮಾಜ. ಉಡುಪಿಯ ಕಾಪು ತಾಲೂಕಿನ ಇತಿಹಾಸ ಪ್ರಸಿದ್ಧ ಸುಗ್ಗಿ ಮಾರಿಗುಡಿ ಜಾತ್ರೆ ಇವತ್ತು ನಡೆಯುತ್ತೆ. ಆದರೆ ಜಾತ್ರೆ ಪೂಜೆಯಲ್ಲಿ ಮುಸ್ಲಿಮರಿಗೆ ಬಹಿಷ್ಕಾರ ಹೇರಲಾಗಿದೆ. ಹಿಜಾಬ್ ತೀರ್ಪು ಧಿಕ್ಕರಿಸಿ ಮುಸ್ಲಿಂ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ವು. ಈ ನೆಲದ ಕಾನೂನು ಹಾಗೂ ಸಂವಿಧಾನವನ್ನ ಮುಸ್ಲಿಮರು ಒಪ್ತಾ ಇಲ್ಲ, ಗೌರವಿಸ್ತಾ ಇಲ್ಲ. ಹೀಗಾಗಿ ಸುಗ್ಗಿ ಮಾರಿಗುಡಿ ಪೂಜೆಯಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶ ನೀಡದಂತೆ ಹಿಂದೂ ಜಾಗರಣ ವೇದಿಕೆ ಮುಖಂಡರು ಆಗ್ರಹಿಸಿದ್ದಾರೆ. ಕಾಪು ಮಾರಿಗುಡಿ ಜಾತ್ರೆಯಲ್ಲಿ ಬೀದಿ ವ್ಯಾಪಾರಕ್ಕೆ ಅವಕಾಶ ನೀಡುವಂತೆ ಬೀದಿ ವ್ಯಾಪಾರಿಗಳ ಜಾತ್ರಾ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಆರೀಫ್ ಮನವಿ ಮಾಡಿದ್ದಾರೆ. ಇದು ಹಿಂದೂ ಜಾಗರಣ ವೇದಿಕೆಯ ಮನವಿಯಲ್ಲ, ಇದು ಇಡೀ ಹಿಂದೂ ಸಮಾಜದ ಮನವಿ. ಮುಸಲ್ಮಾನ್ ವ್ಯಾಪಾರಿಗಳಿಗೆ ಹಿಂದೂ ಧಾರ್ಮಿಕ ಕೇಂದ್ರಗಳಲ್ಲಿ, ಹಿಂದೂ ಹಬ್ಬ ಹರಿದಿನ ಜಾತ್ರೆಗಳಲ್ಲಿ ಯಾವುದೇ ಕಾರಣಕ್ಕೆ ಅವಕಾಶವನ್ನು ಕೊಡಬಾರ್ದು ಅನ್ನುವಂಥದ್ದು ಇಡೀ ಹಿಂದೂ ಸಮಾಜದ ಆಗ್ರಹ. ಅದನ್ನು ನೇತೃತ್ವವನ್ನು ಮಾತ್ರ ಹಿಂದೂ ಜಾಗರಣ ವೇದಿಕೆ ವಹಿಸಿಕೊಂಡಿರುವಂಥದ್ದು. ಇವತ್ತು ಮೊನ್ನೆ ಏನು ಹಿಜಾಬಿಗೆ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ತೀರ್ಪು ಬಂದಿದೆ, ಆ ತೀರ್ಪನ್ನು ಧಿಕ್ಕರಿಸಿ ಇವತ್ತು ಮುಸಲ್ಮಾನರು ಮೊನ್ನೆ ದಿನ ಏನು ಅವರ ಎಲ್ಲ ವ್ಯವಹಾರಗಳನ್ನು ಬಂದ್ ಮಾಡಿ ಪ್ರತಿಭಟನೆಯನ್ನು ಮಾಡಿದರು. ಇದು ಸಹಜವಾಗಿ ಹಿಂದೂ ಸಮಾಜದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶವನ್ನು ಉಂಟು ಮಾಡಿದೆ. ಪಠ್ಯ ಪುಸ್ತಕದಲ್ಲಿ ಭಗವದ್ಗೀತೆ ಅಳವಡಿಸುವ ವಿಚಾರ ಕುರಿತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ TS ನಾಗಾಭರಣ ಮಾತಾಡಿದರು. ಜ್ಞಾನಕೋಶ ಬೆಳಿಬೇಕಾದ್ರೆ ಸ್ವೀಕರಿಸೋದು ತಪ್ಪಿಲ್ಲ. ಭಗವದ್ಗೀತೆ, ರಾಮಾಯಣ, ಮಹಾಭಾರತದಿಂದ ಜ್ಞಾನ ಬೆಳೆದ್ರೆ ಅಳವಡಿಸೋದು ತಪ್ಪಿಲ್ಲ. ಕುವೆಂಪು ಅವರು ಸಹ ಅದನ್ನೇ ಹೇಳಿದ್ದಾರೆ. ಹಾಗಾಗಿ ಮಗುವಾಗಲಿ ದೊಡ್ಡವರಾಗಲಿ ಅದನ್ನು ಸ್ವೀಕರಿಸಬೇಕು ಅಂತ TS ನಾಗಾಭರಣ ಹೇಳಿದರು. ಯಾವುದೇ ಒಂದು ಕುವೆಂಪು ಅವರ ಒಂದು ಮಾತಿದೆ, ಕಣ್ಣು ಮತ್ತು ಕಿವಿಗಳನ್ನು ಯಾವಾಗಲೂ ತೆಗೆದಿಟ್ಟುಕೊಳ್ಳಿ, ನಿಮ್ಮ ಬಾಗಿಲು ಮತ್ತು ಕಿಟಕಿಗಳನ್ನು ಯಾವತ್ತೂ ತೆಗೆದಿಟ್ಟು. ಜ್ಞಾನ ಶಿಸ್ತುಗಳು ಇಂಥದೇ ಕಡೆಯಿಂದ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಜ್ಞಾನದ ಯಾವುದೇ ಶಾಖೆಗಳು ಬಂದಾಗ ಅದನ್ನು ಸ್ವೀಕರಿಸಿದಾಗ ಮಾತ್ರ ಮನುಷ್ಯ ತನ್ನ ಅರಿವನ್ನು ಹೆಚ್ಚಿಸ್ತಾ ಹೋಗ್ತಾನೆ. ಅರಿವಿನ ವಿಸ್ತಾರ ಆಗಬೇಕಾದ್ರೆ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಮಗುವಾಗಲಿ ದೊಡ್ಡವರಾಗಲಿ ನಿತ್ಯ ಕಲಿಕೆಯಲ್ಲಿರಬೇಕು. ಆ ನಿತ್ಯ ಕಲಿಕೆ. ಕೊಡಗಿನಲ್ಲಿ ಅನಧಿಕೃತ ಮನೆ ತೆರವಿಗೆ ಮುಂದಾಗಿದ್ದ ಅಧಿಕಾರಿಗಳಿಗೆ ಆತ್ಮಹತ್ಯೆ ಬೆದರಿಕೆ ಹಾಕಿದ್ದಾರೆ. ಚಿತ್ರಕಲಾವಿದ ಸಂದೀಪ್ ಮತ್ತು ಕುಟುಂಬದವರು ದೊಡ್ಡ ಹೈಡ್ರಾಮನೆ ಮಾಡಿದರು. ಮನೆ ತೆರವಿಗೆ ಮುಂದಾಗ್ತಿದ್ದಾಗೇನೆ ಗ್ಯಾಸ್ ಸಿಲಿಂಡರ್ ಆನ್ ಮಾಡಿ ಬೆಂಕಿ ಹಚ್ಕೊಳ್ಳೋಕೆ ಮುಂದಾದರು. ಈ ಘಟನೆ ಮಡಿಕೇರಿಯ ಚೈನ್ ಗೇಟ್ ಹತ್ರ ನಡೆದಿದೆ. ಮಡಿಕೇರಿ ತಹಸೀಲ್ದಾರ್ ಮಹೇಶ್, ನಗರಸಭೆ ಆಯುಕ್ತ ರಾಮದಾಸ್ ನೇತೃತ್ವದಲ್ಲಿ ಮನೆ ತೆರವಿಗೆ ಮುಂದಾಗಿದ್ದರು. JCB ಬಳಸಿ ಹೂ ಗಿಡಗಳ ತೆರವು ಮಾಡ್ತಿದ್ದ ಹಾಗೆಯೇ ಕುಟುಂಬದವರು ಮನೆ ಬಾಗಿಲು ಹಾಕೊಂಡು ಗ್ಯಾಸ್ ಆನ್ ಮಾಡಿ ಬೆಂಕಿ ಹಚ್ಚಿಸ್ಕೊಳ್ಳೋಕೆ ಮುಂದಾದರು. ಇದರಿಂದ ಹೆದರಿದ ಅಧಿಕಾರಿಗಳು ಸುಮ್ಮನಾದರು. ಇವತ್ತು ಬೆಳಗ್ಗೆ 10:30 ಮನೆಗೆ ಸಂಬಂಧಪಟ್ಟಂತೆ ದಾಖಲೆ ನೀಡುವಂತೆ ಗಡುವು ಕೊಟ್ಟಿದ್ದಾರೆ. ತಪ್ಪಿದಲ್ಲಿ ಮನೆ ತೆರವು ಮಾಡೋದಕ್ಕೆ ಅಧಿಕಾರಿಗಳು ಹೇಳಿದ್ದಾರೆ.
ಸರ್ ನಮಗೆ ಒಂದು ಸ್ವಲ್ಪ ಟೈಮ್ ಕೊಡಿ, ನಮ್ಮ ಹತ್ರ ಏನು ಡಾಕ್ಯುಮೆಂಟ್ ಇದೆ ತೋರಿಸ್ತೀವಿ, ಇಲ್ಲ ನಿಮಗೆ ಏನಿದೆ ಇದನ್ನು ಹೊಡೆಯೋಕ್ಕೆ ಕಾನೂನು ಏನಿದೆ ಅದನ್ನು ನೀವು ಕೊಡಿ ಅಂದು, ಬೇಕಾದ್ರೆ ಕೇಸ್ ಹಾಕು ಅಂತ ಹೇಳಿದ್ರು. ಅಧಿಕಾರಿಗಳು ಕೂಡ ಉತ್ತರ ಅಲ್ಲ, ಅದು ಸರಿಯಲ್ಲ. ಅದು ನಮ್ಮ ಹತ್ರ ಡಾಕ್ಯುಮೆಂಟ್ ತೋರ್ಸೋಕ್ಕೂ ಅವ್ರು ಬಿಟ್ಟಿಲ್ಲ. ಇಲ್ಲಿ ಚಟ್ಟಿ ನಮಗೆ ಇದೆಲ್ಲ ತೆಗೆದಿದ್ದಾರೆ, ಆಲ್ರೆಡಿ ಎಲ್ಲ ತೆಗೆದುಬಿಟ್ಟಿದ್ದಾರೆ. ಹಾಗಾಗಿ ಈಗ ಮಾತಾಡ್ತಾ ಇದ್ದಾರೆ, ನಾವು ಸಾಯ್ತೀವಿ ಅಂತ ಹೇಳಿದ ಮೇಲೆ ಮಾತಾಡ್ತಾ ಇದ್ದಾರೆ. ಎಲ್ಲ ನಮ್ಮ ಹತ್ರ ಬಂದು ಮಾತಾಡ್ತಾ ಇದ್ದಾರೆ. ಎಲ್ಲೂ ನ್ಯಾಯ ದೊರಕಿಲ್ಲ ಇದುವರೆಗೆ. ತಪ್ಪಾಗೋದಿಲ್ಲ ಸರ್, ಸಾಲ ಇದೆಯಲ್ಲ, ಸಾಲ ಅವ್ರು ತೀರಿಸ್ತಾರೆ ಸರ್. ಯುದ್ಧ ಪೀಡಿತ ಉಕ್ರೇನ್ನಲ್ಲಿ ಸಾವನ್ನಪ್ಪಿದ್ದ ಕನ್ನಡಿಗ ನವೀನ್ ಜ್ಞಾನಗೌಡರ ಮೃತದೇಹವನ್ನು 21 ದಿನಗಳ ಬಳಿಕ ನಿನ್ನೆ ತಾಯ್ನಾಡಿಗೆ ತರಲಾಯಿತು. ಬೆಂಗಳೂರಿಂದ ನವೀನ್ ಮೃತದೇಹವನ್ನು ಆಂಬ್ಯುಲೆನ್ಸ್ ಮೂಲಕ ಹಾವೇರಿ ಜಿಲ್ಲೆ ಚಳಗೇರಿ ಗ್ರಾಮಕ್ಕೆ ಕೊಂಡೊಯ್ಯಲಾಯಿತು. ಅದಾದಮೇಲೆ ನವೀನ್ ಮನೆಯಲ್ಲಿ ಸಾರ್ವಜನಿಕ ದರ್ಶನಕ್ಕೆ ವ್ಯವಸ್ಥೆ ಮಾಡಿದರು. ಹಲವು ಗಣ್ಯರು ಅಂತಿಮ ದರ್ಶನ ಪಡೆದರು. ಅದಾದಮೇಲೆ ವೀರಶೈವ ಲಿಂಗಾಯತ ಸಂಪ್ರದಾಯದಂತೆ ವಿಧಿವಿಧಾನ ನೆರವೇರಿಸಿದರು. ಇನ್ನು ನವೀನ್ ಮೃತದೇಹವನ್ನು ದಾವಣಗೆರೆಯ SS ಮೆಡಿಕಲ್ ಕಾಲೇಜಿಗೆ ಹಸ್ತಾಂತರಿಸಲಾಯಿತು. ಮೆಡಿಕಲ್ ವಿದ್ಯಾರ್ಥಿಗಳ ಅಧ್ಯಯನಕ್ಕಾಗಿ ನವೀನ್ ದೇಹವನ್ನು ಮುಂದಿನ 5 ವರ್ಷ ಬಳಸಿಕೊಳ್ಳಲಾಗುತ್ತೆ ಅಂತ SS ಆಸ್ಪತ್ರೆ ವೈದ್ಯರು ತಿಳಿಸಿದರು. ರಾಮನಗರ ಸಹಕಾರ ಸಂಘಗಳ ನಿಬಂಧಕ ವೆಂಕಟೇಶ್ 90,000 ಲಂಚ ಪಡಿಬೇಕಾದ್ರೆ ACB ಬಲೆಗೆ ಬಿದ್ದಿದ್ರು. ರಾಮನಗರ ರೈಲ್ವೆ ನಿಲ್ದಾಣದ ಹತ್ರ ಲಂಚ ಪಡಿತಿರ್ಬೇಕಾದ್ರೆ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ರು. ಹಾಲು ಉತ್ಪಾದಕರ ಸಹಕಾರ ಸಂಘದ ಕಾರ್ಯದರ್ಶಿ ಕೆಲಸ ಕೊಡಿಸೋದಾಗಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಎನ್ನಲಾಗಿದೆ. ಇನ್ನು ವಿಜಯಪುರ ಜಿಲ್ಲೆಯ ಸಿಟಿ ಸರ್ವೇಯರ್ ಕಚೇರಿ ಮೇಲೆ ACB ಅಧಿಕಾರಿಗಳು ದಾಳಿ ಮಾಡಿದ್ರು. 4,000 ಲಂಚ ಪಡಿತಿರ್ಬೇಕಾದ್ರೆ ಸಿಟಿ ಸರ್ವೇಯರ್ ಅಧಿಕಾರಿ ರವಿ ನಾಯ್ಕ ACB ಬಲೆಗೆ ಬಿದ್ದರು. ಖದೀಮರಿಂದ ವಶಪಡಿಸಿಕೊಂಡು ದುಬಾರಿ ರಕ್ತ ಚಂದನವನ್ನ ಪೊಲೀಸರೇ ಮಾರೋದಕ್ಕೆ ಹೋಗಿ ತಗಲಾಕೊಂಡಿದ್ದು ಈಗ ತನಿಖೆ ಬಿಸಿ ಎದುರಿಸ್ತಾ ಇದ್ದಾರೆ. ಕಳೆದ ವರ್ಷ ಅಕ್ಟೋಬರ್ನಲ್ಲಿ ರಾಮಮೂರ್ತಿ ನಗರದ ಪೊಲೀಸರಿಗೆ 750 kgಯಷ್ಟು ರೆಡ್ ಸ್ಯಾಂಡಲ್ ಸಿಕ್ತು. ಆದರೆ ಪೊಲೀಸರು ಅವತ್ತು ಪ್ರಕರಣ ದಾಖಲು ಮಾಡಿಕೊಳ್ಳದೆ ರಕ್ತಚಂದನ ಅಕ್ರಮವಾಗಿ ಮಾರಾಟ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಹೀಗಾಗಿ ಪೊಲೀಸರ ವಿರುದ್ಧ ಇಲಾಖೆಯಿಂದ ಆಂತರಿಕ ಇಲಾಖಾ ತನಿಖೆ ನಡೀತಾ ಇದೆ. ನೆಲಮಂಗಲದ ಮಾದನಾಯಕನಹಳ್ಳಿ ಬಳಿ ಪೊಲೀಸ್ ಅಧಿಕಾರಿಯೊಬ್ಬರೇ ಅಪಘಾತ ಮಾಡಿ ಎಸ್ಕೇಪ್ ಆಗಿದ್ದಾರೆ. ರಾಜಗೋಪಾಲ್ ನಗರ ಠಾಣೆಯ SI ಸಂಜೀವಯ್ಯ ತಮ್ಮ ಖಾಸಗಿ ಜೀಪ್ನಲ್ಲಿ ಬಂದು ಇನೋವಾ ಕಾರಿಗೆ ನುಗ್ಗಿದ್ರು. ಅಪಘಾತದ ವೇಳೆ SI ಸಂಜೀವಯ್ಯ ಪಾನಮತ್ತರಾಗಿದ್ದರು ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ಸಾಮಾಜಿಕ ಬಹಿಷ್ಕಾರ ಇನ್ನು ಜೀವಂತವಾಗಿದೆ. ಬಹಿಷ್ಕಾರಕ್ಕೆ ಒಳಗಾಗಿ ಕುಟುಂಬದವರು ನಲ್ಲಿಯಲ್ಲಿ ನೀರು ಹಿಡಿಯುವಂತಿಲ್ಲ, ಡೈರಿಯಲ್ಲಿ ಹಾಲು ಅಂಗಡಿಯಲ್ಲಿ ದಿನಸಿಕೊಳ್ಳುವಂತಿಲ್ಲ. ನಂಜನಗೂಡು ತಾಲೂಕಿನ ಕೊಂತಯ್ಯನಹೊಂಡಿ ಗ್ರಾಮದಲ್ಲಿ ಗುರುಮಲ್ಲಪ್ಪ, ಪರಶಿವಪ್ಪ ಮತ್ತು ಮಹದೇವಪ್ಪ ಕುಟುಂಬಗಳಿಗೆ ಸಾಮಾಜಿಕ ಬಹಿಷ್ಕಾರ ಹಾಕಿದ್ದಾರೆ. ಪಿತ್ರಾರ್ಜಿತ ಜಮೀನಿನ ಮೇಲೆ ಅತಿಕ್ರಮ ಪ್ರವೇಶ ಮಾಡಿದವರ ವಿರುದ್ಧ ಪೊಲೀಸ್ ಠಾಣೆಯ ಮೆಟ್ಟಿಲು ಹತ್ತಿದ್ರು. ಇದರಿಂದಾಗಿ ಬಹಿಷ್ಕಾರ ವಿಧಿಸಿದ್ದಾರೆ. ಬಿಸಿಯೂಟದ ಹಣಕಾಸು ವಿಚಾರಕ್ಕೆ ಇಬ್ಬರು ಶಿಕ್ಷಕರು ಪರಸ್ಪರ ಕಿತ್ತಾಡಿಕೊಂಡರು. ಈ ಘಟನೆ ಬೀದರ್ ತಾಲೂಕಿನ ಮರ್ಜಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆಯಿತು. ಶಾಲೆಯ ಮುಖ್ಯ ಶಿಕ್ಷಕರಾದ ಮಡಿವಾಳ ಸ್ವಾಮಿ, ಸಹ ಶಿಕ್ಷಕ ಶಾಂತಕುಮಾರ್ ಪರಸ್ಪರ ನಿಂದಿಸಿಕೊಂಡು ಗಲಾಟೆ ಮಾಡಿಕೊಂಡರು. ಶಾಲೆಯ ಮಕ್ಕಳ ಎದುರೇ ಶಿಕ್ಷಕರು ಕೈಕೈ ಮಿಲಾಯಿಸುವ ಹಂತಕ್ಕೂ ಹೋಯಿತು. ಉಡುಪಿ ಜಿಲ್ಲೆಯ ಕಾಪು ಮುಲ್ಲಾರು ಬಳಿ ಗುಜರಿ ಅಂಗಡಿಯಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಫೋಟ ಆಯಿತು. ಸಿಲಿಂಡರ್ ಸ್ಫೋಟಕ್ಕೆ ಇಬ್ಬರು ಸಜೀವ ದಹನ ಆದರು. ಮತ್ತೊಬ್ಬ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ರಜಾಬ್ ಸಜೀವವಾಗಿ ದಹನವಾಗಿದ್ದಾರೆ ಮತ್ತು 3 ಸ್ಥಿತಿ ಗಂಭೀರ ಆಗಿದೆ. ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡುತ್ತಿದ್ದಾರೆ. ಗ್ಯಾಸ್ ಸಿಲಿಂಡರ್ ಸ್ಫೋಟಕ್ಕೆ ಗುಜರಿ ಅಂಗಡಿ ಸಂಪೂರ್ಣ ಸುಟ್ಟು ಹೋಯಿತು. ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟರು, ಪರಿಶೀಲನೆ ಮಾಡಿದರು. ತೆಲುಗಿನ ಪ್ರಸಿದ್ಧ ನಟ ಶಾಸಕ ಬಾಲಕೃಷ್ಣ ಆಪ್ತ ಸಹಾಯಕ ಜೂಜಾಟ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ. ಬಾಲಕೃಷ್ಣ ಆಪ್ತ ಸಹಾಯಕ ಬಾಲಾಜಿ ಸೇರಿ 16 ಮಂದಿಯನ್ನ ಚಿಕ್ಕಬಳ್ಳಾಪುರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇವರೆಲ್ಲ ಗೌರಿಬಿದನೂರು ತಾಲೂಕಿನ ನಗರಗೆರೆ ಲಾಡ್ಜ್ನಲ್ಲಿ ಜೂಜಾಟ ಆಡ್ತಿದ್ದಾಗ ಪೊಲೀಸರು ರೆಡ್ ಹ್ಯಾಂಡ್ನಾಗ ಅರೆಸ್ಟ್ ಮಾಡಿದ್ರು. ಬಂಧಿತರಿಂದ 1.5 ಲಕ್ಷ ಹಣ, 4 ಕಾರು, 2 ಬೈಕು ವಶಕ್ಕೆ ಪಡೆಯಲಾಗಿದೆ. ಏಪ್ರಿಲ್ 1ನೇ ತಾರೀಕು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜ್ಯಕ್ಕೆ ಬರೋದು ಬಹುತೇಕ ಖಚಿತ ಆಗಿದೆ. ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ 115ನೇ ಜಯಂತಿ ಏಪ್ರಿಲ್ 1ನೇ ತಾರೀಕು ನಡೆಯುತ್ತೆ. ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ನಡೆಯುವ ಜಯಂತಿ ಮತ್ತು ಗುರುವಂದನಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭಾಗವಹಿಸ್ತಾರೆ. ಅಷ್ಟೇ ಅಲ್ಲ, ಕಾರ್ಯಕ್ರಮವನ್ನು ಅಮಿತ್ ಶಾ ಉದ್ಘಾಟನೆ ಮಾಡ್ತಾರೆ. ಕಾರ್ಯಕ್ರಮದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪನವರು, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಭಾಗವಹಿಸ್ತಾರೆ. ಸಿದ್ಧಲಿಂಗ ಸ್ವಾಮಿಗಳ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ವೆಲ್ಕಮ್ ಬ್ಯಾಕ್. 30 ನಿಮಿಷಗಳ 30 ಸುದ್ದಿ. ಇನ್ನುಳಿದ ಸುದ್ದಿಗಳನ್ನು 1 by 1 ನೋಡೋಣ.
ಕುದುರೆಗಳ ಷರತ್ತಿನ ಸ್ಪರ್ಧೆ ವೇಳೆ ಅವಘಡ ಸಂಭವಿಸಿತು. ಕುದುರೆ ಬಂಡಿ ಹರಿದು 3 ಗಾಯಗೊಂಡಿರೋ ಘಟನೆ ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನ ಕಟಕಲಾಟ ಗ್ರಾಮದಲ್ಲಿ ನಡೆದಿದೆ. ನೋಡ್ತಿದ್ದಾಗೆ ಜನರ ಮೇಲೆ ಕುದುರೆಗಳು ಓಡ್ ಬಂತು. ಈ ವೇಳೆ 3 ಮೇಲೆ ಕುದುರೆ ಬಂಡಿಗಳು ಹರಿದು ಪವಾಡದಂತೆ ಪಾರಾಗಿದ್ದಾರೆ. ಈ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗಿದೆ. ಪ್ರೇಮ ವಿವಾಹಕ್ಕೆ ಮನೆಯವರ ವಿರೋಧ ಹಿನ್ನೆಲೆಯಲ್ಲಿ ರಕ್ಷಣೆ ಕೋರಿ ಯುವ ಜೋಡಿಗಳು ಎಸ್ಪಿ ಮೊರೆ ಹೋದರು. ಶ್ರೀನಿವಾಸಪುರ ತಾಲೂಕಿನ ಆರ್ ತಿಮ್ಮಸಂದ್ರ ಗ್ರಾಮದ ನಿವಾಸಿಗಳು ನವಿತಾ ಮತ್ತು ಮೋಹನ್ ಪರಸ್ಪರ ಪ್ರೀತಿ ಮಾಡಿ ಮದುವೆಯಾಗಿದ್ದಾರೆ. ಮಾರ್ಚ್ 7ನೇ ತಾರೀಕು ತಿರುಪತಿಯಲ್ಲಿ ಪ್ರೇಮಿಗಳು ವಿವಾಹ ಆದರು. ಆದರೆ ಪ್ರೇಮ ವಿವಾಹಕ್ಕೆ ನವಿತಾ ಕುಟುಂಬಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ. 2ನೇ ಅವಧಿಗೆ ಗೋವಾ ಮುಖ್ಯಮಂತ್ರಿಯಾಗಿ ಪ್ರಮೋದ್ ಸಾವಂತ್ ಆಯ್ಕೆಯಾಗಿದ್ದಾರೆ. ಈ ಮೂಲಕ ಹಲವು ದಿನಗಳ ಕುತೂಹಲಕ್ಕೆ ತೆರೆ ಬಿದ್ದಿದೆ. ನಿನ್ನೆ ನಡೆದಂತಹ ಪಕ್ಷದ ಶಾಸಕಾಂಗ ಸಭೆಯಲ್ಲಿ ನಿರ್ಧಾರ ತೆಗೆದುಕೊಂಡರು. ಗೋವಾದಲ್ಲಿ ಬಿಜೆಪಿ ಸತತ 3ನೇ ಬಾರಿಗೆ ಅಧಿಕಾರ ಚುಕ್ಕಾಣಿ ಹಿಡಿತಾ ಇದೆ. 40 ಸದಸ್ಯ ಬಲದ ಗೋವಾ ವಿಧಾನಸಭೆಯಲ್ಲಿ ಬಿಜೆಪಿ 20 ಸ್ಥಾನಗಳನ್ನು ಗೆದ್ದು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಹೊಸ ಸರ್ಕಾರ ರಚನೆಗೆ ಪಕ್ಷೇತರ ಬೆಂಬಲ ಕೂಡ ಸಿಕ್ಕಿದೆ. ರಾಜ್ಯಪಾಲರಿಗೆ ಹೊಸ ಸರ್ಕಾರ ರಚನೆಯ ಹಕ್ಕು ಮಂಡಿಸಿದ್ದಾರೆ. ಇನ್ನು ಉತ್ತರಾಖಂಡದ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಮುಂದುವರಿಯಲಿದ್ದಾರೆ ಅಂತ ಬಿಜೆಪಿ ಹೈಕಮಾಂಡ್ ಘೋಷಣೆ ಮಾಡಿದೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಹುತಾತ್ಮ ಸಿಡಿಎಸ್ ಜನರಲ್ ಬಿಪಿನ್ ರಾವತ್ ಅವರಿಗೆ ಮರಣೋತ್ತರ ಪದ್ಮವಿಭೂಷಣ ನೀಡಿ ಗೌರವಿಸಿದರು. ನಿನ್ನೆ ನಡೆದ ಕಾರ್ಯಕ್ರಮದಲ್ಲಿ 4 ಪದ್ಮವಿಭೂಷಣ, 17 ಪದ್ಮಭೂಷಣ ಮತ್ತು 107 ಪದ್ಮಶ್ರೀ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದ್ದಾರೆ. ರಾಜ್ಯದ ಪರ ಸುಬ್ಬಣ್ಣ ಅಯ್ಯಪ್ಪನ್, HR ಕೇಶವಮೂರ್ತಿ, ಅಬ್ದುಲ್ ಖಾದರ್, ನಾದ್ ಕಟ್ಟಿನ್, ಅಮೈ ಮಹಲಿಂಗ ನಾಯಕ್ ಹಾಗೂ ಸಿದ್ದಲಿಂಗ ಅವರು ಪದ್ಮಶ್ರೀಗೆ ಭಾಜನರಾಗಿದ್ದಾರೆ. ರಾಷ್ಟ್ರಪತಿ ಭವನದಲ್ಲಿ ನಡೆದಂತಹ ಪದ್ಮ ಪ್ರಶಸ್ತಿ ಕಾರ್ಯಕ್ರಮದಲ್ಲಿ 2 ಕನ್ನಡಿಗರು ಪದ್ಮಶ್ರೀ ಗೌರವ ಸಲ್ಲಿಕೆ ಆಯಿತು. ಇದೇ ಕಾರ್ಯಕ್ರಮದಲ್ಲಿ 125 ವರ್ಷದ ಹಿರಿಯ ವ್ಯಕ್ತಿ, ಮಹಾನ್ ಯೋಗ ಗುರು ಕಾಶಿ ಬಾಬಾ ಶ್ರೀ ಶಿವಾನಂದರಿಗೂ ಪದ್ಮ ಪುರಸ್ಕಾರ ನೀಡಿದರು. ಕಾರ್ಯಕ್ರಮದಲ್ಲಿ ಶಿವಾನಂದರು ಪ್ರಧಾನಿ ಮೋದಿಯವರಿಗೆ ಶಿರ್ಬಾಗಿ ನಮಿಸಿದ್ರು. ಆಗ ಪ್ರಧಾನಿ ಮೋದಿಯವರು ಕೂಡ 125 ವರ್ಷದ ಶಿವಾನಂದರಿಗೆ ಶಿರ್ಬಾಗಿ ನಮಿಸಿದ್ರು. ಅವರು ರಾಷ್ಟ್ರಪತಿಗಳು ಕೂಡ ಶಿರ್ಬಾಗಿ ನಮಿಸಿದ್ದು ಕಂಡುಬಂತು. ವೆಲ್ಕಮ್ ಬ್ಯಾಕ್. 30 ನಿಮಿಷಗಳ 30 ಸುದ್ದಿ. ಕೊನೆಯ 5 ಸುದ್ದಿಗಳನ್ನು 1 by 1 ನೋಡೋಣ. ಕೊರೋನಾ 3ನೇ ಅಲೆ ಮುಗಿಯಿತು ಅಂತ ಸುಧಾರಿಸಿಕೊಳ್ಳುವ ಹೊತ್ತಿಗೆ ಭಾರತದತ್ತ ಕೋವಿಡ್ 4ನೇ ಅಲೆ ಶುರುವಾಗುವ ಆತಂಕ ಇದೆ. ಚೀನಾ, ದಕ್ಷಿಣ ಕೊರಿಯಾ ಮತ್ತು ಐರೋಪ್ಯ ರಾಷ್ಟ್ರಗಳಲ್ಲಿ ಈಗಾಗಲೇ ಕೊರೋನಾ ಸೋಂಕಿನಬ್ಬರ ಹೆಚ್ಚಾಗ್ತಾ ಇದೆ. ಭಾರತಕ್ಕೂ ಶೀಘ್ರವೇ ದಾಂಗುಡಿ ಇಡುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ಪ್ರಸಿದ್ಧ ನಟಿ ಸಮಂತಾ ಟ್ರೋಲ್ಗಳಿಗೆ ಈಗ ಆಹಾರ ಆಗಿದ್ದಾರೆ. ಇತ್ತೀಚೆಗಷ್ಟೇ ಸಮಂತಾ ಹಸಿರು ಬಣ್ಣದ ಗೌನ್ ಧರಿಸಿ ಮಿಂಚಿದ್ರು. ಸಮಂತಾ ಧರಿಸಿದ ಉಡುಪನ್ನ ಕೆಲವರು ಟ್ರೋಲ್ ಮಾಡಿದ್ರು. ಸಮಂತಾ ತೊಟ್ಟ ಬಟ್ಟೆಯ ಕುರಿತ ಆಕ್ಷೇಪಗಳಿಗೆ ಖಡಕ್ ಉತ್ತರ ಕೂಡ ಕೊಟ್ಟರು. ಹೆಣ್ಣುಮಕ್ಕಳು ಧರಿಸುವಂತಹ ಉಡುಪಿನ ಆಧಾರದಲ್ಲಿ ಅವರನ್ನ ಅಳೆಯಬೇಡಿ ಅಂತ ಖಡಕ್ಕಾಗಿ ಉತ್ತರ ಕೊಟ್ಟಿದ್ದಾರೆ. ಪಾಕಿಸ್ತಾನ ಮತ್ತು ಆಸ್ಟ್ರೇಲಿಯಾ ನಡುವೆ 3ನೇ ಹಾಗೂ ಕೊನೆಯ ಟೆಸ್ಟ್ ಪಂದ್ಯ ನಡೀತಾ ಇದೆ. ಮೊದಲು ಬ್ಯಾಟಿಂಗ್ ಮಾಡ್ತಿರುವಂತಹ ಆಸ್ಟ್ರೇಲಿಯಾ ತಂಡ ಮೊದಲ ದಿನದಾಟ ಅಂತ್ಯಕ್ಕೆ 5 ವಿಕೆಟ್ ಕಳ್ಕೊಂಡು 232 ರನ್ ಗಳಿಸಿ ಬ್ಯಾಟಿಂಗ್ ಮಾಡ್ತಾ ಇದೆ. ಈಗಾಗಲೇ 2 ಪಂದ್ಯ ಡ್ರಾ ಆಗಿದೆ. ಕೊನೆಯ ಪಂದ್ಯ ತೀವ್ರ ಕುತೂಹಲ ಕೆರಳಿಸ್ತಾ ಇದೆ. ಇಲ್ಲಿಗೆ ಮುಂಜಾನೆ 30 ನಿಮಿಷಗಳ 30 ಸುದ್ದಿ ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.